ನಮ್ಮ ಸಂವಿಧಾನದ 3ನೇ ಭಾಗದಂತೆ 1978ರಲ್ಲಿ 44ನೇ ತಿದ್ದುಪಡಿ ಮಾಡಲಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಬಹಿಷ್ಕೃತ ಹಿತಕಾರಣಿ ಸಭಾ, ಕಲಾರಾಮ್ ದೇವಾಲಯ ಚಳವಳಿ ಮೂಕನಾಯಕ ಪತ್ರಿಕೆ. ಅಸಹಕಾರ ಚಳವಳಿ 1920ರಲ್ಲಿ ನಡೆಯಿತು. ಶಾಲಾ ಕಾಲೇಜು ಬಹಿಷ್ಕಾರ, ಶಾಸಕಾಂಗ ನ್ಯಾಯಾಂಗ, ಲೋಕಸಭೆ, ರಾಜ್ಯಸಭೆ, ಸರ್ವೋಚ್ಚ ನ್ಯಾಯಾಲಯ, ಸಂವಿಧಾನ ಕರಡು ಸಮಿತಿ, ಕೃಷ್ಣಮಾಚಾರಿ, ಕೆ.ಎಂ. ಮುನ್ಷಿ, ಅಲ್ಲಾಡಿ ಕೃಷ್ಣಸ್ವಾಮಿ. ಅಸ್ಪೃಶ್ಯತಾ ನಿವಾರಣೆ ಸಂವಿಧಾನದ 17ನೇ ವಿಧಿ 11ನೇ ಮೂಲಭೂತ ಕರ್ತವ್ಯ 4A ಭಾಗ 16 ಮತ್ತು 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ, ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕು, ಸಂವಿಧಾನದ ಆತ್ಮ ಮತ್ತು ಹೃದಯ, ಮೂಲಭೂತ ಹಕ್ಕುಗಳ ರಕ್ಷಣೆ, 1895 ಇಸವಿ ರಾಷ್ಟ್ರೀಯ ಕಾಂಗ್ರೆಸ್ ಹಕ್ಕುಗಳಿಗೆ ಒತ್ತಾಯ, ಅಡ್ವೊಕೇಟ್ ಜನರಲ್ SITಗೆ ರಾಜ್ಯದ ಅತ್ಯುನ್ನತ ಕಾನೂನು ಸಲಹೆಗಾರ. ಭಾರತ ಚುನಾವಣಾ ಆಯೋಗ ಜಿತೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಭಾರತದಲ್ಲಿನ ಪ್ರಜಾಪ್ರಭುತ್ವ ಮಾದರಿಯನ್ನು ಹೊಂದಿದೆ. ಅಮೆರಿಕ ದೇಶದಲ್ಲಿಯೂ ಇದೇ ಮಾದರಿಯನ್ನು ಚುನಾಯಿತ ಪ್ರತಿನಿಧಿಗಳನ್ನು ಆರಿಸುತ್ತಾರೆ. ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮದೇ ಆದ ಶೈಕ್ಷಣಿಕ ಸಂಸ್ಥೆ ಸ್ಥಾಪಿಸುವ ಹಕ್ಕು 30ನೇ ವಿಧಿಗೆ ಸಂಬಂಧಿಸಿದೆ. ಮಹಾನಗರ ಪಾಲಿಕೆಗಳು ರಚನೆ 2 ಲಕ್ಷಕ್ಕಿಂತ 1 ಕೋಟಿ ಜನಸಂಖ್ಯೆ. 1976ರ ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ರಾಜಕೀಯ ಕ್ಷೇತ್ರದಲ್ಲಿ ಪರಿಶಿಷ್ಟರಿಗೆ ಮೀಸಲಾತಿ 330, 332, 334ನೇ ವಿಧಿ. ಪ್ರಜಾಪ್ರಭುತ್ವದ ಲಕ್ಷಣ ಇಲ್ಲಿ ಚುನಾವಣೆಗಳ ನಿವೇದನೆಗಾರರಿಗೆ ನಿಷ್ಪಕ್ಷಪಾತವಾಗಿದೆ ಮತ್ತು ಮುಕ್ತವಾಗಿ ನಡೆಯುತ್ತದೆ. 1989 ಗಿಂತ ಹಿಂದೆ ಮತದಾನದ ಕನಿಷ್ಠ ವಯಸ್ಸು 21 ವರ್ಷ ನಿಗದಿಗೊಳಿಸಲಾಯಿತು. 61ನೇ ತಿದ್ದುಪಡಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ 1948 ಡಿಸೆಂಬರ್ 10. 395 ವಿಧಿ 22ನೇ ಭಾಗ 8 ಅನುಸೂಚಿ, 470 ವಿಧಿ 25 ಭಾಗ 12 ಅನುಸೂಚಿ. ಪ್ರಜಾಪ್ರಭುತ್ವದ ಲಕ್ಷಣ ವ್ಯಕ್ತಿ ಪೂಜೆಗೆ ವಿರುದ್ಧವಾಗಿದೆ. ಅಸ್ಪೃಶ್ಯತೆ ನಿರ್ಮೂಲನೆಯ ಕುರಿತಾದ ವಿಶೇಷ ಜವಾಬ್ದಾರಿಯನ್ನು 1989ರ ಶಾಸನ ಜನಸಂಖ್ಯೆ ಇರುವ ಗ್ರಾಮಗಳಿಂದ ಗ್ರಾಮ ಪಂಚಾಯತಿ 4,000 ಮತದಾರರಿಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡುತ್ತಾರೆ. ಅಸ್ಪೃಶ್ಯತೆ ಅಪರಾಧ ಕಾಯ್ದೆ 1955ರಲ್ಲಿ ಜಾರಿಗೊಳಿಸಲಾಯಿತು ಮತ್ತು 17ನೇ ವಿಧಿಯ ಈ ಆಚರಣೆಯನ್ನು ನಿಷೇಧಿಸಿದೆ. ನಗರಸಭೆಯಲ್ಲಿ 31ರಿಂದ 32 ಸದಸ್ಯರಿರುತ್ತಾರೆ. ಪುರಸಭೆಯಲ್ಲಿ 23ರಿಂದ 27 ಸದಸ್ಯರಿರುತ್ತಾರೆ. 20,000ರಿಂದ 50,000 ಜನಸಂಖ್ಯೆ ಪಟ್ಟಣ, 50,000ರಿಂದ 3 ಲಕ್ಷ ಜನಸಂಖ್ಯೆ ನಗರ. ಪ್ರಜಾಪ್ರಭುತ್ವ ಡೆಮಸ್ ಮತ್ತು ಕ್ರೇಷಿಯಾ. ಡೆಮಸ್ ಇಕೋಸ್ ಜನ, ಕ್ರೇಷಿಯಾ ಇಕೋಸ್ ಅಧಿಕಾರ. ಭಾರತದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮಾದರಿಯ ಪ್ರಜಾಪ್ರಭುತ್ವ ಕಷ್ಟ. ಭೌಗೋಳಿಕ ಜನಸಂಖ್ಯೆ ಪ್ರಮಾಣ ಹೆಚ್ಚಿರುವುದು ಕಾರಣವಾಗಿದೆ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ, ಚಂಡೀಗಢ, ಲಡಾಖ್, ದೆಹಲಿ. ವಿಧಾನಸಭೆ ರಾಜ್ಯ ಶಾಸಕಾಂಗ ಕೆಳಮನೆ. 33% ಮಹಿಳೆಯರಿಗೆ ಅವಕಾಶ. 500ಕ್ಕಿಂತ ಕಡಿಮೆ, 60ಕ್ಕಿಂತ ಹೆಚ್ಚು ಸದಸ್ಯರು. 1948, 1961 ಕನಿಷ್ಠ ಕೂಲಿ ಕಾಯ್ದೆ, ವರದಕ್ಷಿಣೆ ಕಾಯ್ದೆ. ಜಲಿಯನ್ ವಾಲಾಬಾಗ್ ಏಪ್ರಿಲ್ 13, 1919 ಅಮೃತಸರದಲ್ಲಿ ಜನರಲ್ ಡಯರ್ನ ನೇತೃತ್ವದಲ್ಲಿ ನಡೆಯಿತು. ತುರ್ತು ಪರಿಸ್ಥಿತಿ ರಾಷ್ಟ್ರೀಯ 352ನೇ ವಿಧಿ, ರಾಜ್ಯ 356ನೇ ವಿಧಿ, ಹಣಕಾಸು 360ನೇ ವಿಧಿ.